ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ಇಂದಿನ ಈ ಸಂಚಿಕೆಗೆ ಪ್ರೀತಿಯ ಸುಸ್ವಾಗತ. ಎಲ್ಲರಿಗೂ ವೆಲ್ಕಮ್. ಇಂದಿನ ಈ ಸಂಚಿಕೆಯಲ್ಲಿ ಏನು ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿ ಪರೀಕ್ಷೆಯಲ್ಲಿ ಸಾಮಾನ್ಯ ಜ್ಞಾನಕ್ಕೆ, ಅದರಲ್ಲೂ ವಿಶೇಷವಾಗಿ ಇತಿಹಾಸಕ್ಕೆ ಸಂಬಂಧಿಸಿದಂತೆ ಕೇಳಲಾದ ಎಲ್ಲ ಪ್ರಶ್ನೆಗಳನ್ನು ಒಂದೇ ಸಂಚಿಕೆಯಲ್ಲಿ ನಾವು ನೋಡ್ತಾ ಹೋಗೋಣ, ಹಾಗೂ ವಿವರಣೆ ಸಮೇತವಾಗಿ ನಾವು ನೋಡ್ತಾ ಹೋಗೋಣ. ಮುಂಬರುವ GPSTR ಮತ್ತು HSTR ಪರೀಕ್ಷೆಗಳಲ್ಲಿ ಇತಿಹಾಸಕ್ಕೆ ಸಂಬಂಧಿಸಿದಂತೆ ಯಾವುದೇ ಪ್ರಶ್ನೆ ಕೇಳಿದ್ರು ಕೂಡ ನಾವು ಅದಕ್ಕೆ ರೆಡಿಯಾಗಿರ್ಬೇಕು. ಹಾಗಾಗಿ ಪ್ರತಿಯೊಂದು ಪ್ರಶ್ನೆಗಳಿಗೂ ಕೂಡ ನಾವು ವಿವರಣೆ ಸಮೇತವಾಗಿ ನೋಡ್ತಾ ಹೋಗೋಣ. ಇನ್ನು ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ನೋಡಿ, ಮೊದಲನೇ ಪ್ರಶ್ನೆ, 1919 ಜಲಿಯನ್ ವಾಲಾಬಾಗ್ ಸಾಮೂಹಿಕ ಸಂಹಾರ ನಡೆದದ್ದು ಎಲ್ಲಿ ಅಂತೇಳಿ ಮೊದಲೇ ಪ್ರಶ್ನೆನ ಕೇಳಿದ್ದಾರೆ. ನಾವು ಹಾಗಾಗಿ 1919ರಲ್ಲಿ ಜಲಿಯನ್ ವಾಲಾಬಾಗ್ ಎಲ್ಲಿ ನಡೀತು, ಯಾವಾಗ ನಡೀತು, ಯಾರು ಇದಕ್ಕೆ ಮೂಲ ಕಾರಣಕರ್ತರು ಯಾರು, ಯಾರು ಫೈರಿಂಗ್ ಆರ್ಡರ್ನ ಕೊಟ್ಟಿದ್ದ್ಯಾರು ಅಂತೇಳಿ ನಾವು ನೋಡ್ತಾ ಹೋಗೋದಾದ್ರೆ, ಇದು ಏಪ್ರಿಲ್ 13, 1919ರಲ್ಲಿ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ನಡೀತತಿ. ಬ್ರಿಟಿಷ್ ಭಾರತದ ಪಂಜಾಬ್ನ ನೋಡಿ ಅಮೃತ್ಸರದಲ್ಲಿ, ಇದಕ್ಕೆ ಸರಿಯಾದ ಉತ್ತರ ಅಮೃತ್ಸರ ಕಂಡು ಬರೋದು ಪಂಜಾಬ್ನಲ್ಲಿ. ನೋಡಿ, ಪಂಜಾಬ್ ರಾಜ್ಯದ ಅಮೃತ್ಸರದಲ್ಲಿ ಜಲಿಯನ್ ವಾಲಾಬಾಗ್ ನಡೀತತಿ. ಏನು ಅಂದರೆ, ವಾರ್ಷಿಕವಾಗಿ ಅಲ್ಲಿ ಬೈಸಾಖಿ ಜಾತ್ರೆಯನ್ನ ನಡೆಸ್ತಾರೆ. ಈ ಬೈಸಾಖಿ ಜಾತ್ರೆಯ ಸಮಯದಲ್ಲಿ ಒಂದು ತೀರ್ಮಾನವನ್ನ ಕೈಗೊಳ್ತಾರೆ. ಏನು ಅಂದರೆ ರೌಲತ್ ಆಕ್ಟ್. ನೋಡಿ, ರೌಲತ್ ಆಕ್ಟ್ ಆಗಿರ್ಬೋದು, ಮತ್ತು ಏನು ಭಾರತೀಯ ಸ್ವತಂತ್ರ ಪರ ಕಾರ್ಯಕರ್ತರಾದ ಸೈಫುದ್ದೀನ್ ಕಿಚ್ಲು ಮತ್ತು ಸತ್ಯಪಾಲ್, ಯಾರು ಸೈಫುದ್ದೀನ್ ಕಿಚ್ಲು ಮತ್ತು ಸತ್ಯಪಾಲ್ ಅವರ ಬಂಧನವನ್ನ ವಿರೋಧಿಸಿ, ನೀವು ಸರಿಯಾಗಿ ಅರ್ಥ ಮಾಡ್ಕೋಬೇಕು, ಬಂಧನವನ್ನ ವಿರೋಧಿಸಿ ದೊಡ್ಡ ಜನಸಮೂಹ ಬೈಸಾಖಿ ಹಬ್ಬದಲ್ಲಿ ಒಂದು ಸೇರಿರ್ತತಿ. ಈ ಸಾರ್ವಜನಿಕ ಸಭೆಗೆ ಪ್ರತಿಕ್ರಿಯೆಯಾಗಿ ಬ್ರಿಗೇಡಿಯರ್ ಜನರಲ್ ರೆಜಿನಾಲ್ಡ್ ಡಯರ್, ಯಾರು ಜನರಲ್ ಡಯರ್ ಅವರು ಇದಕ್ಕೆ ಪ್ರತಿಕ್ರಿಯೆಯನ್ನ ಮಾಡ್ತಾರೆ. ಪ್ರತಿಕ್ರಿಯೆಯಾಗಿ ಒಂದು ಸೈನ್ಯವನ್ನ ಅಥವಾ ಪದಾತಿ ದಳದೊಂದಿಗೆ ಜನರನ್ನ ಸುತ್ತುವರೆದು ಜಲಿಯನ್ ವಾಲಾಬಾಗ್ನ ಇತರ 3 ಬದಿಗಳಲ್ಲಿ ಕಟ್ಟಡಗಳಿಂದ ಸುತ್ತುವರೆದಿರ್ತಾರೆ. ಒಂದು ಬದಿ ಮಾತ್ರ ಅದು ಓಪನ್ ನಿರ್ಗಮನ, ಒಂದು ಬದಿ ಮಾತ್ರ ಖಾಲಿ ಬಿಟ್ಟಿರ್ತಾರೆ, ಅದು ಸಣ್ಣದಾಗಿರ್ತದೆ ದಾರಿ. ಅಲ್ಲಿಂದ ಗುಂಡಿನ ಮಳೆಯನ್ನ ಸುರಿಗೈದು ಜನರಲ್ ಡಯರ್ ಅವರು ಆದೇಶವನ್ನು ಕೊಡ್ತಾರೆ, ಫೈರ್ ಮಾಡಿ ಅಂತೇಳಿ. ಫೈರ್ ಮಾಡಿದಾಗೆ ಜನ 3 ಕಡೆ ಎಲ್ಲೂ ಹೋಗಕ್ಕಾಗದೆ ಎಲ್ಲರೂ ಗುಂಡಿನ ಬಲಿಗೆ 379 ಜನ, ಎಷ್ಟು 379 ಜನ ಸಾವನ್ನಪ್ತಾರೆ. ಆದರೆ ಮಾಹಿತಿ ಪ್ರಕಾರ 379 ಜನ, ಆದರೆ ಮಾಹಿತಿ ಇಲ್ದೇನೆ 1,500 ಜನರು ಹೆಚ್ಚಿನ ಜನರು ಸಾವಿಗೀಡಾಗ್ತಾರೆ ಅಂತೇಳಿ ಇವತ್ತಿಗೂ ಅದು ಸುದ್ದಿಯಲ್ಲಿದೆ. ನಿಮಗಿಷ್ಟು ಅರ್ಥ ಆಯ್ತು ಅನ್ಕೊಂತೀನಿ. ಮುಂದಿನ ಪ್ರಶ್ನೆ, ಸ್ವಾಮಿ ದಯಾನಂದ ಸರಸ್ವತಿ ಮೊಟ್ಟ ಮೊದಲು ಆರ್ಯ ಸಮಾಜ ಸ್ಥಾಪಿಸಿದ ವರ್ಷ ಅಂತ ಹೇಳಿ ಕೇಳಿದ್ದಾರೆ. ಯಾವ ವರ್ಷ, ಯಾವ ಇಸವಿಯಲ್ಲಿ, ಯಾವ ಜಾಗದಲ್ಲಿ ಅಂತೇಳಿ ನೋಡೋಣ. ನೋಡಿ, ಸ್ವಾಮಿ ದಯಾನಂದ ಸರಸ್ವತಿಯವರು ಆರ್ಯ ಸಮಾಜವನ್ನು ಸ್ಥಾಪನೆ ಮಾಡ್ತಾರೆ 1875ರಲ್ಲಿ. ನೋಡಿ, 1875ರಲ್ಲಿ ಆರ್ಯ ಸಮಾಜವನ್ನು ಸ್ಥಾಪನೆ ಮಾಡ್ತಾರೆ. ಎಲ್ಲಿ? ಬಾಂಬೆಯಲ್ಲಿ, ಮುಂಬೈಯಲ್ಲಿ. ನೋಡಿ, ಬಾಂಬೆ ಅಥವಾ ಮುಂಬೈಯಲ್ಲಿ ಆರ್ಯ ಸಮಾಜವನ್ನು ಸ್ಥಾಪಿಸ್ತಾರೆ. ಯಾವಾಗ? ಏಪ್ರಿಲ್ 10. ಇದು ನಿಮ್ಮ ನೆನಪಿರಲಿ, ಹೇಳಿಕೆ ಮುಖಾಂತರ ಕೇಳ್ಬೋದು. ಏಪ್ರಿಲ್ 10, 1875ರಲ್ಲಿ ಬಾಂಬೆ, ಈಗಿನ ಮುಂಬೈನಲ್ಲಿ ಸ್ಥಾಪನೆ ಮಾಡ್ತಾರೆ. ಏನು ಉದ್ದೇಶ ಇದ್ರದ್ದಂದ್ರೆ, ಇದು ವೇದಗಳ ಆಧಾರದ ಮೇಲೆ ಹಿಂದೂ ಧರ್ಮವನ್ನ, ನೋಡಿ, ವೇದಗಳ ಆಧಾರದಲ್ಲಿ ಹಿಂದೂ ಧರ್ಮವನ್ನ ಶುದ್ಧೀಕರಿಸುವ ಮತ್ತು ಸುಧಾರಿಸುವ ಉದ್ದೇಶವನ್ನ ಹೊಂದಿತ್ತು. ಇಲ್ಲಿಗೆ ಕ್ಲಿಯರ್ ಆಯ್ತು ಅನ್ಕೊಂತೀನಿ. ಮುಂದಿನ ಪ್ರಶ್ನೆ, ಯಾವ ಯುದ್ಧ ಮೊಘಲ್ ಆಳ್ವಿಕೆಯ ಬುನಾದಿ ಆಯಿತು ಅಂತ ಕೇಳಿದ್ದಾರೆ. ಬುನಾದಿ ಆಯಿತು, ಯಾವ ಯುದ್ಧ ಮೊಘಲ್ ಆಳ್ವಿಕೆಯ ಬುನಾದಿ ಆಯಿತು ಅಂತೇಳಿ ಕೇಳಿದರೆ, ಇದಕ್ಕೆ ಸರಿಯಾದ ಉತ್ತರ ಮೊದಲನೇ ಪಾಣಿಪತ್ ಯುದ್ಧ. ಸರ್, ಹಾಗಾದ್ರೆ ಯಾವಾಗ ನಡೀತದೆ ಇದು ಮೊದಲನೇ ಪಾಣಿಪತ್ ಕದನ? ಅಂದರೆ 1526ರಲ್ಲಿ ಮೊದಲನೇ ಪಾಣಿಪತ್ ಕದನ ನಡೀತೈತಿ. ಸರ್, ಯಾರ ನಡುವೆ ನಡೀತದೆ ಅಂದರೆ ಬಾಬರ್. ನೋಡಿ, ಬಾಬರ್
ಮತ್ತು ಇಬ್ರಾಹಿಂ ಲೋಧಿ. ಬಾಬರ್ ಮತ್ತು ಇಬ್ರಾಹಿಂ ಲೋಧಿ ಅವರ ನಡುವೆ ನಡೀತೈತಿ. ಈ ಕದನದಲ್ಲಿ ಭಾರತದಲ್ಲಿ ಮೊಘಲ್ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಿದವರು ಬಾಬರ್ ಆಗಿರ್ತಾರೆ. ಬಾಬರ್ ಈ ಕದನದಲ್ಲಿ ಗೆಲುವನ್ನು ಸಾಧಿಸಿ ಮೊದಲೇ ಪಾಣಿಪತ್ ಕದನದಲ್ಲಿ ಮೊಘಲ್ ಸಾಮ್ರಾಜ್ಯಕ್ಕೆ ಬುನಾದಿಯನ್ನು ಹಾಕ್ತಾರೆ. ಈ ಯುದ್ಧದಲ್ಲಿ ಅವರು ಪಿರಂಗಿ ಮತ್ತು ಗನ್ ಪೌಡರ್ ತಂತ್ರಗಳನ್ನು ಉಪಯೋಗ ಮಾಡ್ತಾರೆ. ಮುಖ್ಯ ತಂತ್ರ ಯಾವುದಂದರೆ ಗನ್ ಪೌಡರ್ ಮತ್ತು ಪಿರಂಗಿಗಳ ಬಳಕೆಯನ್ನು ಮಾಡಿ ಮೊದಲನೇ ಪಾಣಿಪತ್ ಕದನದಲ್ಲಿ ಗೆಲುವನ್ನು ಸಾಧಿಸ್ತಾರೆ. ಬನ್ನಿ ಮುಂದಿನ ಪ್ರಶ್ನೆ ಹೋಗೋಣ. ನ್ಯಾಯ ದರ್ಶನವನ್ನು ಪ್ರತಿಪಾದಿಸಿದವರು ಯಾರು ಅಂತೇಳಿ ಮೊದಲೇ ಪ್ರಶ್ನೆ ಕೇಳಿದ್ದಾರೆ. ನ್ಯಾಯ ದರ್ಶನವನ್ನು ಪ್ರತಿಪಾದನೆ ಮಾಡಿದವರು ಯಾರಂದರೆ ಗೌತಮ ಋಷಿ. ಇದಕ್ಕೆ ಸರಿಯಾದ ಉತ್ತರ ಗೌತಮ ಋಷಿ. ಇವರು ನ್ಯಾಯ ಸೂತ್ರಗಳನ್ನು ರಚಿಸಿದ್ದಾರೆ ಮತ್ತು ಈ ತತ್ವಗಳು ತರ್ಕ ಮತ್ತು ಜ್ಞಾನದ ಬಗ್ಗೆ ವ್ಯವಸ್ಥಿತವಾಗಿ ಪ್ರತಿಪಾದನೆ ಮಾಡಿದ್ದಾರೆ. ಜ್ಞಾನವನ್ನು ಪಡೆಯಲು 4 ಪ್ರಮಾಣಗಳನ್ನು ಪ್ರತ್ಯಕ್ಷ, ಅನುಮಾನ, ಉಪಮಾನ, ಶಬ್ದ ಅಂತೇಳಿ ಪರಿಗಣನೆ ಮಾಡ್ತಾರೆ. ಗೌತಮ ಋಷಿಯವರು ನ್ಯಾಯ ದರ್ಶನವನ್ನು ಪ್ರತಿಪಾದಿಸಿದವರು. ಹಾಗಾದರೆ ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ. ಮುಸಲ್ಮಾನರ ಪವಿತ್ರ ಗ್ರಂಥ ಅಂತೇಳಿ ಪ್ರಶ್ನೆಯನ್ನು ಕೇಳಿದ್ದಾರೆ. ಯಾವುದು ಮುಸಲ್ಮಾನರ ಪವಿತ್ರ ಗ್ರಂಥ? ಕುರಾನ್. ನೋಡಿ, ಕುರ್ಆನ್ ಇವರ ಪವಿತ್ರ ಗ್ರಂಥವಾಗಿದೆ. ನೋಡಿ, ಮುಸಲ್ಮಾನರ ಪವಿತ್ರ ಗ್ರಂಥ ಕುರಾನ್. ಇದನ್ನು ಮುಸ್ಲಿಮರು ಅಲ್ಲಾಹನ ದೇವರಿಗೆ ನೇರವಾಣಿ ಎಂದು ನಂಬ್ತಾರೆ. ಬನ್ನಿ ಮುಂದಿನ ಪ್ರಶ್ನೆ. ಬ್ರಿಟಿಷರು ಭಾರತದಲ್ಲಿ ಸ್ಥಾಪಿಸಿದ ಮೊದಲ ವಿಶ್ವವಿದ್ಯಾಲಯ ಅಂತೇಳಿ ಪ್ರಶ್ನೆ ಕೇಳಿದರೆ ಇಂಪಾರ್ಟೆಂಟ್ ಪ್ರಶ್ನೆ ಇದು. ಬ್ರಿಟಿಷರು ಭಾರತದಲ್ಲಿ ಸ್ಥಾಪಿಸಿದ ಮೊದಲ ವಿಶ್ವವಿದ್ಯಾಲಯ 1857ರಲ್ಲಿ ಸ್ಥಾಪನೆಯಾದಂತಹ ಕಲ್ಕತ್ತಾ ವಿಶ್ವವಿದ್ಯಾಲಯವು ಅವರು ಸ್ಥಾಪನೆ ಮಾಡಿದಂತಹ ಮೊದಲ ವಿಶ್ವವಿದ್ಯಾಲಯವಾಗಿದೆ. ಎಷ್ಟರಲ್ಲಿ? 1857. ಇದು ಕೂಡ ಇಸ್ವಿ ಕೂಡ ನಿಮ್ಗೆ ನೆನಪಿರಲಿ, ಮುಂದಿನ ಪರೀಕ್ಷೆಗೆ ನಿಮಗೆ ಉಪಯೋಗ ಆಗ್ತತಿ. ಯಾವ ಮಾದರಿಯಲ್ಲಿ ಇದೆ ಇದು ಅಂದರೆ ಲಂಡನ್ ವಿಶ್ವವಿದ್ಯಾಲಯದ ಮಾದರಿಯಲ್ಲಿ ಇದೆ. ನೋಡಿ, ಲಂಡನ್ ವಿಶ್ವವಿದ್ಯಾಲಯದ ಮಾದರಿಯಲ್ಲಿ ಇದನ್ನು ಕಟ್ಟಲಾಗಿದೆ. ಬ್ರಿಟಿಷರು ಭಾರತದಲ್ಲಿ ಕಲ್ಕತ್ತಾ ವಿಶ್ವವಿದ್ಯಾಲಯವನ್ನು ಮೊದಲ ಬಾರಿಗೆ ಸ್ಥಾಪನೆ ಮಾಡ್ತಾರೆ. ಮುಂದಿನ ಪ್ರಶ್ನೆ ನೋಡೋಣ. ಇದು ಇಂಪಾರ್ಟೆಂಟು. 2ನೇ ಮಹಾಯುದ್ಧದ ಬಗ್ಗೆ ಕೇಳಿದ್ದಾರೆ. ಅದರಲ್ಲೂ ಅತ್ಯಂತ ಕ್ರೂರವಾಗಿ ನಡೆದಂತಹ ಘಟನೆಯ ಬಗ್ಗೆ ಕೇಳಿದ್ದಾರೆ. ಏನು ಸರ್ ಅದು ಅಂದರೆ ನಾಗಸಾಕಿಯ ಮೇಲೆ 2ನೇ ಪರಮಾಣು ಬಾಂಬ್ ಗುಂಡನ್ನು ಹಾಕಿದ್ದು ಯಾವಾಗ ಅಂತ ಕೇಳಿದ್ದಾರೆ. ನೋಡಿ, ನಿಮಗೆ ಕ್ಲಿಯರಾಗಿ ಹೇಳ್ತೀನಿ. 1939ರಿಂದ 1945ರವರೆಗೆ 2ನೇ ಮಹಾಯುದ್ಧವು ನಡೀತತೆ. ನೆನಪಿರಲಿ ಡೇಟು. 2ನೇ ಮಹಾಯುದ್ಧವು ನಡೀತತೆ. ಆಗ ಅಮೇರಿಕ ದೇಶ ಯಾವುದು? ನೋಡಿ, ಅಮೇರಿಕ. ಇದು ಕೂಡ ನೆನಪಿರಲಿ. ಅಮೇರಿಕ ದೇಶವು 1945ರಲ್ಲಿ ಆಗಸ್ಟ್ 6ನೇ ತಾರೀಕು ನೋಡಿ ಹಿರೋಶಿಮಾ ನಗರದ ಮೇಲೆ ಅಣುಬಾಂಬನ್ನು ಹಾಕಲಕತ್ತಿ. ಇಲ್ಲಿ ಕೇಳಿರೋದು ನಾಗಸಾಕಿ ಅಂತ. ನಾನು ನಿಮಗೆ ನೆನಪಿರಲಿ ಅಂತೇಳಿ ಇದನ್ನ ಹೇಳ್ತಾ ಇದ್ದೀನಿ. ಮೊದಲ ಪರಮಾಣು ಬಾಂಬನ್ನು 1945 ಆಗಸ್ಟ್ 6ನೇ ತಾರೀಕು ಹಿರೋಶಿಮಾ ನಗರದ ಮೇಲೆ, ಯಾವುದು ಹಿರೋಶಿಮಾ ನಗರದ ಮೇಲೆ ಅಣುಬಾಂಬನ್ನು ಹಾಕ್ತತಿ. ನಾಗಸಾಕಿಯ ಮೇಲೆ ಯಾವಾಗ ಹಾಕ್ತಾರೆ ಅಂದರೆ ಬರೀ 3 ದಿನಗಳ ನಂತರ, ಬರೀ 3 ದಿನಗಳ ನಂತರ. ಇದು ಇಷ್ಟೊಂದು ದೊಡ್ಡ ಇನ್ಸಿಡೆಂಟ್ ಆದಮೇಲೆ 3 ದಿನ, ಯಾವುದು ಆಗಸ್ಟ್ 9ನೇ ತಾರೀಕು ನಾಗಸಾಕಿ. ನೋಡಿ, ನಾಗಸಾಕಿ ಆಗಸ್ಟ್ 9, 1945ರಲ್ಲಿ ನಾಗಸಾಕಿಯ ಮೇಲೆ ಅಣುಬಾಂಬನ್ನು ಹಾಕಲಕತ್ತಿ. ಈ ದಾಳಿಗಳು ವಿಶ್ವ ಸಮರ 2ರಲ್ಲಿ ನಡೆದಂತಹ ಕೊನೆಯ ಹಂತದಲ್ಲಿ ನಡೀತವು ಮತ್ತು ಜಪಾನ್ ಶರಣಾಗತಿ ಹಾಗೂ ಯುದ್ಧದ ಅಂತ್ಯಕ್ಕೆ ಕಾರಣವಾಗ್ತತಿದ್ದು. ಈ ಅಣುಬಾಂಬ್ಗೆ ಜಪಾನ್, ಹಿರೋಶಿಮಾ, ನಾಗಸಾಕಿಗಳು ತತ್ತರಿಸಿ ಹೋಗ್ತವೆ. ಸಾವು ನೋವುಗಳು ಇವತ್ತಿಗೂ ಕೂಡ ಏನು ಹ್ಯಾಂಡಿಕ್ಯಾಪ್ಟ್ ಆಗಿ ಇವತ್ತಿಗೂ ಕೂಡ ಅಲ್ಲಿ ಹುಟ್ಟುತ್ತಾ ಇದ್ದಾರೆ. ಕಾರಣ ಈ ಅಣುಬಾಂಬಿಂದ. ಸರ್, ಹಾಗಾದರೆ ಹಿರೋಶಿಮಾ ನೀವು ಹೇಳಿದ್ರಿ, ಹಿರೋಶಿಮಾದ ಮೇಲೆ ಮೊದಲಿಗೆ ಅಣುಬಾಂಬ್ ಹಾಕ್ತಾರೆ. ಅದಕ್ಕೆ ಏನಂತ ಹೆಸರಿತ್ತು ಅಂದರೆ ಲಿಟಲ್ ಬಾಯ್ ಅಂತ ಕರಿತಿದ್ರು. ನೋಡಿ, ಲಿಟಲ್ ಬಾಯ್ ಅಂತ ಕರಿತಿದ್ರು. 2ನನ್ನ ನಾಗಸಾಕಿ ಮೇಲೆ ಫ್ಯಾಟ್ ಮ್ಯಾನ್ ಅಂತ ಒಂದು ಅಣುಬಾಂಬನ್ನು ಹಾಕ್ತಾರೆ. ಏನು? ಫ್ಯಾಟ್ ಮ್ಯಾನ್ ಎಂಬ ಅಣುಬಾಂಬನ್ನು ಹಾಕ್ತಾರೆ. ಇದು ನಿಮಗೆ ಅರ್ಥ ಆಯ್ತು ಅನ್ಕೊಂತೀನಿ. ಮುಂದಿನ ಪ್ರಶ್ನೆ ತೋದರ್ಮಲ್ಗೆ ಒಂದು ಪ್ರಶ್ನೆ ಕೇಳಿದ್ದಾರೆ. ಇವರು ಭೂ ಕಂದಾಯ ಸುಧಾರಣೆಗೆ ಸಂಬಂಧಿಸಿದ್ದಾರೆ. ತೋದರ್ಮಲ್ಲ ನೋಡಿ, ಮೊಘಲ್ ಸಾಮ್ರಾಜ್ಯದ ಅಕ್ಬರ್ ಕಾಲದಲ್ಲಿ ಜಾರಿಗೆ ಇವು ಬರ್ತವೆ. ತೋದರ್ಮಲ್ಲ ಅದೇ ಕಾಲದಲ್ಲಿ ಭೂ ಕಂದಾಯ ಸುಧಾರಣೆಗೆ ಸಂಬಂಧಿಸಿದಂಥವರಾಗಿದ್ದಾರೆ.
ನೋಡಿ ಮುಂದಿನ ಪ್ರಶ್ನೆ ನೋಡೋಣ. ಇದು ವಂದಿಸಿ ಬರೆಯಿರಿ ಅಂತ ಮುಖಾಂತರ ಕೇಳಿದರೆ. ಸರ್, ಹಾಗಾದರೆ ಸೈಮನ್ ಕಮಿಷನ್ನು, ಕ್ವಿಟ್ ಇಂಡಿಯಾ ಚಳುವಳಿ, ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಸ್ಥಾಪನೆ, ವಿಂಟೋ ಮಾರ್ಲೆ ಸುಧಾರಣೆ ಯಾವಾಗಾಯಿತು ಅಂದರೆ ಸೈಮನ್ ಕಮಿಷನ್ 1927ರಲ್ಲಿ ನಡೀತತಿ. ನೋಡಿ, ಕ್ವಿಟ್ ಇಂಡಿಯಾ ಚಳವಳಿ ನಿಮಗೆ ಗೊತ್ತು 1942ರಲ್ಲಿ ನಡೀತತಿ. ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ 1885ರಲ್ಲಿ ಸ್ಥಾಪನೆ ಆಕತಿ. ವಿಂಟೋ ಮಾರ್ಲೆ ಸುಧಾರಣೆ ನಡೆದದ್ದು 1909. ಇಲ್ಲಿದೆ, ನೀವು ಇಲ್ಲಿ ನೋಡೋದಕ್ಕಿಂತ ಈ ಆನ್ಸರ್ ತಿಳ್ಕೊಂಬಿಟ್ರೆ ನೆಕ್ಸ್ಟ್ ಪರೀಕ್ಷೆಗಳಲ್ಲಿ ಕೇಳಬಹುದು. ವಂದಿಸಿ ಬರೆಯಿರಿ ಮುಖಾಂತರವಾಗಲಿ ಕೇಳಬಹುದು, ನೇರ ಪ್ರಶ್ನೆಗಳ ಮುಖಾಂತರ ಆಗಿ ಕೇಳ್ಬೋದು. ಏನಂತ, ಸೈಮನ್ ಕಮಿಷನ್ ಯಾವಾಗ ಸ್ಥಾಪನೆ ಆಯಿತು ಅಂತ ಕೇಳ್ಬೋದು. 1927, ಕ್ವಿಟ್ ಇಂಡಿಯಾ ಚಳವಳಿ 1942, ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಸ್ಥಾಪನೆ 1885, ವಿಂಟೋ ಮಾರ್ಲೆ ಸುಧಾರಣೆ 1909ರಲ್ಲಿ ನಡೀತದೆ. ಇದಕ್ಕೆ ಉತ್ತರ ನಿಮಗೆ ಅರ್ಥ ಆಯಿತು ಅನ್ಕೊಂತೀನಿ. ಮುಂದಿನ ಪ್ರಶ್ನೆ, ಜುಡಾಯಿಸಮ್ ಅನುಯಾಯಿಗಳು ಅಂತೇಳಿ ಕೇಳಿದ್ದಾರೆ. ಜುಡಾಯಿಸಮ್ ಅನುಯಾಯಿಗಳು ಅಂತ ಕೇಳಿದ್ದಾರೆ. ಜುಡಾಯಿಸಮ್ ಅನುಯಾಯಿಗಳನ್ನು ಯಹೂದಿಗಳು ಅಂತೇಳಿ ನಾವು ಕರಿತೀವಿ. ಈ ಜುಡಾಯಿಸಮ್ ಅನುಯಾಯಿಗಳನ್ನು ಯಹೂದಿಗಳು ಅಂತ ಕರಿತೀವಿ. ಇವರು ವಿಶ್ವದ ಅತ್ಯಂತ ಹಳೆಯ ಏಕದೇವತವಾದ ಧರ್ಮಗಳಲ್ಲಿ ಒಂದಾದ ಜುಡಾಯಿಸಮನ್ನು ಪಾಲಿಸ್ತಾರೆ. ನೋಡಿ, ಜುಡಾಯಿಸಮನ್ನು ಪಾಲಿಸ್ತಾರೆ. ಅಬ್ರಾಹಂ, ಮೋಸೆಸ್ ಮುಂತಾದ ಪ್ರಾಚೀನ ಪ್ರವಾದಿಗಳ ಮೂಲಕ ಬಹಿರಂಗಗೊಂಡ ಏಕೈಕ ದೇವನನ್ನು ನಂಬ್ತಾರೆ. ಮತ್ತು ಟೋರಾ ಅಂದರೆ ಇವರು ಪವಿತ್ರ ಧರ್ಮಗ್ರಂಥಗಳಲ್ಲಿ ಒಂದು, ಇದನ್ನೆಲ್ಲ ನಂಬ್ತಾರೆ ಯಹೂದಿಗಳು. ಇದಕ್ಕೆ ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ, ಟ್ರೈಗ್ರೀಸ್ ಮತ್ತು ಯುಪ್ರೆಟಿಸ್ ಕಣಿವೆಗಳು ಈ ಕೆಳಗಿನ ನಾಗರಿಕತೆಗೆ ಸಂಬಂಧಿಸಿದ್ದೇವೆ ಅಂತ ಕೇಳಿದ್ದಾರೆ. ನೋಡಿ, ಟ್ರೈಗ್ರೀಸ್ ಮತ್ತು ಯುಪ್ರೆಟಿಸ್ ಕಣಿವೆಗಳು ಅಂತ ಕೇಳಿದರೆ. ನೋಡಿ, 12ನೇ ಪ್ರಶ್ನೆ ಇದಾಗಿದೆ. 12ನೇ ಪ್ರಶ್ನೆ ಇದಾಗಿದೆ. ಸರಿಯಾದ ಉತ್ತರ ಮೆಸೊಪೊಟೋಮಿಯನ್. ನೋಡಿ, ಈ ನಾಗರಿಕತೆಯು ಮೆಸೊಪೊಟೋಮಿಯನ್ನಲ್ಲಿ ಕಂಡು ಬರ್ತದೆ. ಮುಂದಿನ ಪ್ರಶ್ನೆ, ಬಾಸ್ಟನ್ ಟೀ ಪಾರ್ಟಿ. ನೋಡಿ, ಬಾಸ್ಟನ್ ಟೀ ಪಾರ್ಟಿ ಇದು ಇಂಪಾರ್ಟೆಂಟ್. ಇತ್ತೀಚಿನ ಪರೀಕ್ಷೆಗಳಲ್ಲಿ ತುಂಬ ಪರೀಕ್ಷೆಗಳಲ್ಲಿ ಕೇಳಿದ್ದಾರೆ. ನಾನು ಅಬ್ಸರ್ವ್ ಮಾಡ್ದಂಗೆ ತುಂಬ ಪರೀಕ್ಷೆಗಳಲ್ಲಿ ಕೇಳಿದ್ದಾರೆ. ಸರಿ, ಯಾವಾಗ ನಡೀತು ಅಂದರೆ 1773. ನೋಡಿ, ಬಾಸ್ಟನ್ ಟೀ ಪಾರ್ಟಿ ನಡೆದ ವರ್ಷ 1773. ಇದು ಅಮೆರಿಕದ ಸ್ವಾತಂತ್ರ್ಯದ ಕಡೆಗೆ ಒಂದು ಪ್ರಮುಖ ಪ್ರತಿಭಟನೆ ಆಗಿತ್ತು. ಈ ಪಾರ್ಟಿ ಇದೆಯಲ್ಲ, ಇದು ಅಮೆರಿಕದ ಸ್ವಾತಂತ್ರ್ಯಕ್ಕೆ ಒಂದು ಪ್ರಮುಖ ನಡೆ ಇದಾಗಿತ್ತು. ಹೀಗೆ ಅರ್ಥ ಆಯ್ತು ಅನ್ಕೊಂತೀನಿ. ಮುಂದಿನ ಪ್ರಶ್ನೆ, ಮಹಮ್ಮದ್ ಗಜನಿಯ ಮೊದಲನೇ ಭಾರತ ದಂಡಯಾತ್ರೆ ನಡೆದ ಇಸವಿ ಅಂತ ಕೇಳಿದರೆ. ಇಂಪಾರ್ಟೆಂಟ್. ಇವರು 17 ಬಾರಿ ದಂಡಯಾತ್ರೆಯನ್ನು ಪ್ರಾರಂಭಿಸಿದವರು ಮಹಮ್ಮದ್ ಗಜನಿ. ಮೊದಲನೇ ದಂಡಯಾತ್ರೆಯನ್ನು ಕ್ರಿಸ್ತ ಶಕ 1001ರಲ್ಲಿ, ನೋಡಿ ಸರಿಯಾದ ಉತ್ತರ, ಕ್ರಿಸ್ತ ಶಕ 1001ರಲ್ಲಿ ನಡೆಯಿತು. ಹಿಂದೂ ದೊರೆ ಯಾರು? ಶಾಹಿ ದೊರೆಯಾದಂತಹ ಜಯಪಾಲ. ನೋಡಿ, ನೆನಪಿರಲಿ, ಹಿಂದೂ ಶಾಹಿ ದೊರೆಯಾದಂತಹ ಜಯಪಾಲನ ವಿರುದ್ಧ ಪೇಶಾವರ್ ಬಳಿ ಯುದ್ಧ ಮಾಡಿ ಮಹಮ್ಮದ್ ಗಜನಿ ಗೆಲ್ತಾರೆ. ಅವನು 17 ದಂಡಯಾತ್ರೆಗಳಲ್ಲಿ ಮೊದಲನೇದು ಅಂತ ಹೇಳಿ ಇದನ್ನು ಪರಿಗಣನೆ ಮಾಡ್ಲಕತ್ತಿ. ಅದೇ ಜಯಪಾಲನ ವಿರುದ್ಧ ಮಾಡಿದಂತಹದ್ದು. ಅದು ಗೆದ್ದು ಅವರು ಅಲ್ಲಿಂದ ಮುನ್ನಡೀತಾರೆ. ಬನ್ನಿ ಮುಂದಿನ ಪ್ರಶ್ನೆ, ಹಿಂದೂಗಳ ಪ್ರಸಿದ್ಧ ಯಾತ್ರಾ ಸ್ಥಳ ದ್ವಾರಕಾ ಇರುವ ರಾಜ್ಯ ಅಂತ ಹೇಳಿ ಕೇಳಿದ್ದಾರೆ. ಸರ್, ಏನು ಈ ದ್ವಾರಕಾ? ಫೇಮಸ್ ರೀ ಇದು. ದ್ವಾರಕಾ ಫೇಮಸ್. ಇದು ಹಿಂದೂಗಳ ಪವಿತ್ರ ಸ್ಥಳ ದ್ವಾರಕಾ ಭಾರತದ ಗುಜರಾತ್ ರಾಜ್ಯದ ಪಶ್ಚಿಮ ಕರಾವಳಿಯಲ್ಲಿ ಕಂಡುಬರ್ತದೆ. ನೋಡಿ, ಗುಜರಾತ್ ರಾಜ್ಯದ ಪಶ್ಚಿಮ ಕರಾವಳಿಯಲ್ಲಿ ಕಂಡುಬರ್ತದೆ. ಇದು ಶ್ರೀಕೃಷ್ಣನ ರಾಜಧಾನಿಯಾಗಿದ್ದು. ನೋಡಿ, ಯಾಕೆ ಫೇಮಸ್ ಅಂದರೆ ಇದನ್ನು ತಿಳ್ಕೊಬೇಕಂದ್ರೆ, ಶ್ರೀಕೃಷ್ಣನ ರಾಜಧಾನಿ ಇದು ದ್ವಾರಕಾ ಆಗಿತ್ತು. ಶ್ರೀಕೃಷ್ಣನ ರಾಜಧಾನಿ ಆಗಿತ್ತು. ಚಾರ್ಧಾಮ್ ಯಾತ್ರೆಯ ಭಾಗವಾಗಿದೆ ಇದು ಗುಜರಾತ್ ರಾಜ್ಯದ ಪಶ್ಚಿಮ ಕರಾವಳಿಯಲ್ಲಿ ಕಂಡುಬರ್ತದೆ. ವಿಶೇಷತೆ ಅಂದರೆ ಶ್ರೀಕೃಷ್ಣನು ಮಥುರಾದಿಂದ ಬಂದ ನಂತರ ಸ್ಥಾಪಿಸಿದ ಪವಿತ್ರ ನಗರ ಮತ್ತು ರಾಜಧಾನಿ. ನೋಡಿ, ಶ್ರೀಕೃಷ್ಣ ಅವರು ಮಥುರಾದಿಂದ ಬಂದ ಮೇಲೆ ಒಂದು ಪವಿತ್ರ ನಗರ ಅಥವಾ ರಾಜಧಾನಿಯನ್ನು ಆಗಿ ಇದನ್ನು ಸ್ವೀಕಾರ ಮಾಡ್ತಾರೆ ಮತ್ತು ಸ್ಥಾಪಿಸ್ತಾರೆ ಇದನ್ನು. ಬನ್ನಿ ಮುಂದಿನ ಪ್ರಶ್ನೆ, ಯೇಸು ಕ್ರಿಸ್ತ ಜನಿಸಿದ ಇಸವಿ ಅಂತೇಳಿ ಪ್ರಶ್ನೆ ಕೇಳಿದ್ದಾರೆ. 2007ರ HSTR ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿಯಲ್ಲಿ ಕೇಳಿದರೆ. ಯೇಸು ಕ್ರಿಸ್ತ ಜನಿಸಿದ ಇಸವಿ ಅಂತ ಹೇಳಿ ಕೇಳಿದರೆ. ಕ್ರಿಸ್ತಪೂರ್ವ 4ರಲ್ಲಿ ಅವರು ಎಲ್ಲಿ ಜನಿಸ್ತಾರೆ ಅಂದರೆ ಬೆತ್ಲೆಹೇಮಲ್ಲಿ. ನೋಡಿ, ಬೆತ್ಲೆಹೇಮಲ್ಲಿ ಕ್ರಿಸ್ತಪೂರ್ವ 4ರಲ್ಲಿ ಅವರು ಜನನ ಆಗ್ತತಿ. ಕ್ರಿಶ್ಚಿಯನ್ ಸಮುದಾಯ
ಡಿಸೆಂಬರ್ 25ರಂದು ಅವರ ಜನ್ಮದಿನವನ್ನು ಕ್ರಿಶ್ಚಿಯನ್ ಹಬ್ಬದ ಮುಖಾಂತರ ಆಚರಣೆ ಮಾಡ್ತಾರೆ. ಬನ್ನಿ ಮುಂದಿನ ಪ್ರಶ್ನೆ. ಈ ಸಂತತಿಯ ರಾಜರು ದಕ್ಷಿಣ ಭಾರತದಲ್ಲಿ ಅತಿ ದೊಡ್ಡ ಸಾಮ್ರಾಜ್ಯ ಹೊಂದಿದ್ದರು ಅಂತ ಕೇಳಿದ್ದಾರೆ. ನೋಡಿ, ಯಾವ ಸಂತತಿಯವರು ದಕ್ಷಿಣ ಭಾರತದಲ್ಲಿ ಅತಿ ದೊಡ್ಡ ಸಾಮ್ರಾಜ್ಯವನ್ನ ಹೊಂದಿದ್ರು ಅಂತ ಹೇಳಿ ಕೇಳಾಗಿದೆ. ಸರಿಯಾದ ಉತ್ತರ ಚಾಲುಕ್ಯರ ಯುಗದಲ್ಲಿ, ಚಾಲುಕ್ಯರ ಆಳ್ವಿಕೆಯ ಕಾಲದಲ್ಲಿ ದಕ್ಷಿಣ ಭಾರತದಲ್ಲಿ ಅತಿ ದೊಡ್ಡ ಸಾಮ್ರಾಜ್ಯವಾಗಿ ಹೊರಹೊಮ್ಮಿರುತ್ತದೆ. ಬನ್ನಿ ಮುಂದಿನ ಪ್ರಶ್ನೆ. ಒರಿಸ್ಸಾ ರಾಜ್ಯವನ್ನ ಮೊದಲು ಈ ಹೆಸರಿನಿಂದ ಕರೆಯುತ್ತಿದ್ರು ಅಂತೇಳಿ ಕೇಳಿದರೆ, ಇದು ಸಿಂಪಲ್ ಕಳಿಂಗ ಅಂತೇಳಿ ಕರೀತಿದ್ರು. ನೋಡಿ, ಕಳಿಂಗ ಅಂತೇಳಿ ಕರೀತಿದ್ರು. ಅಶೋಕನ ಕಳಿಂಗ ಯುದ್ಧಕ್ಕೂ ಈ ಕಳಿಂಗಕ್ಕೂ ಸಂಬಂಧವಿದೆ. ಹಾಗಾಗಿ ಇದನ್ನ ನೀವು ಸರಿಯಾಗಿ ನೆನ್ಪಿಟ್ಕೊಳ್ಳಿ. ಮುಂದಿನ ಪ್ರಶ್ನೆ. ಇಂಡಸ್ ವ್ಯಾಲಿ ನಾಗರಿಕತೆಯು ಕಂಡುಬರುವ ಜಾಗ ಅಂತೇಳಿ ಕೇಳಿದ್ದಾರೆ. ನೋಡಿ, ಇಂಡಸ್ ವ್ಯಾಲಿ ನಾಗರಿಕತೆ. ನೋಡಿ, ಸಿಂಧು ಕಣಿವೆ ನಾಗರಿಕತೆಯ ತಾಣಗಳು ಮುಖ್ಯವಾಗಿ ಸಿಂಧು ನದಿ ಮತ್ತು ಪ್ರಾಚೀನ ಸರಸ್ವತಿ ನದಿಗಳ ಕಣಿವೆಯಲ್ಲಿ, ಪ್ರಸ್ತುತ ಪಾಕಿಸ್ತಾನದ ಬಹುತೇಕ ಭಾಗಗಳಲ್ಲಿ ಮತ್ತು ಭಾರತದ ಪಶ್ಚಿಮ ವಾಯುವ್ಯ ರಾಜ್ಯಗಳಲ್ಲಿ ಕಂಡುಬರ್ತದೆ. ಇಲ್ಲಿ ಇದು ಕನ್ಫ್ಯೂಸ್ ಇದೆ, ಇಲ್ಲಿ ಆಪ್ಷನ್ನು ಎಲ್ಲ ಕೂಡ ತಪ್ಪು ಕೊಟ್ಟಿದ್ದಾರೆ. ಹಾಗಾಗಿ ಇಂಡಸ್ ವ್ಯಾಲಿ ನಾಗರಿಕತೆಯು ಸಿಂಧು ಕಣಿವೆ ನಾಗರಿಕತೆಗೆ ಸಂಬಂಧಿಸಿದೆ. ನಮ್ಮ ಭಾರತದ ಸಿಂಧು ನಾಗರಿಕತೆಗೆ ಸಂಬಂಧಿಸಿದೆ. ಬುದ್ಧನು ತನ್ನ ಮೊದಲನೇ ಧರ್ಮೋಪದೇಶವನ್ನು ನೀಡಿದ ಜಾಗ ಯಾವುದು ಅಂತೇಳಿ ಕೇಳಿದರೆ, ಬುದ್ಧನು ತನ್ನ ಮೊದಲ ಧರ್ಮೋಪದೇಶವನ್ನು ನೀಡಿದಂಥ ಸ್ಥಳ ಸಾರನಾಥ. ಎಲ್ಲಿ ಕಂಡು ಬರ್ತದೆ ಸರ್ ಅಂದರೆ, ಇದು ಭಾರತದ ವಾರಣಾಸಿ ಬನಾರಸ್ನಲ್ಲಿ ಕಂಡು ಬರ್ತದೆ. ಇಲ್ಲಿ ಗೌತಮ ಬುದ್ಧನು ಜ್ಞಾನೋದಯ ಪಡೆದ ನಂತರ ತನ್ನ ಮೊದಲನೇ ಬೋಧನೆಯನ್ನು ನೀಡಿದನು. ಅದಕ್ಕೆ ಏನಂತ ಕರೀತದೆ ಅಂದರೆ ಧರ್ಮ ಚಕ್ರ ಪ್ರವರ್ತನ ಅಂತೇಳಿ ಕರೀತಾರೆ. ಅದನ್ನು ಸಾರನಾಥ ವಾರಣಾಸಿ ಬರ್ತದೆ. ಬುದ್ಧನು ತನ್ನ ಮೊದಲ ಬೋಧನೆ ನೀಡಿದ ಮತ್ತು ಬೌದ್ಧ ಮಠವನ್ನು ಸ್ಥಾಪಿಸಿದ ಸ್ಥಳವೆಂದು ಪರಿಗಣಿಸಲಾಗಿದೆ. ಬನ್ನಿ ಮುಂದಿನ ಪ್ರಶ್ನೆ. ಶಕರ ಯುಗವನ್ನು ಪ್ರಾರಂಭಿಸಿದವರು ಶಕರ ಯುಗವನ್ನು ಯಾರು ಪ್ರಾರಂಭ ಮಾಡ್ತಾರೆ ಅಂತೇಳಿ ಮುಂದಿನ ಪ್ರಶ್ನೆ ಕೇಳಿದರೆ, ಇದಕ್ಕೆ ಸರಿಯಾದ ಉತ್ತರ ಕುಶನರ ರಾಜ ಕಾನಿಷ್ಕ ಶಕ ಯುಗವನ್ನು ಪ್ರಾರಂಭ ಮಾಡ್ತಾರೆ. ಯಾವಾಗ ಅಂದರೆ ಕ್ರಿಸ್ತಶಕ 78ರಲ್ಲಿ ಪ್ರಾರಂಭವಾಯಿತು ಮತ್ತು ಭಾರತದ ರಾಷ್ಟ್ರೀಯ ಕ್ಯಾಲೆಂಡರ್ನ ಆಧಾರವಾಗಿದೆ. ಇವರು ಕಾನಿಷ್ಕ ಅವರು ಕುಶನರ ಪ್ರಸಿದ್ಧ ದೊರೆ ಆಗಿದ್ದರು. ನೋಡಿ ಮುಂದಿನ ಪ್ರಶ್ನೆ. ಅತ್ಯಂತ ಪ್ರಾಚೀನ ರಾಜವಂಶಗಳಲ್ಲಿ ಒಂದು ಅಂತ ಕೇಳಿದ್ದಾರೆ. ಈ ಕೆಳಗಿನ ಯಾವ ಮನೆತನ ಪ್ರಾಚೀನ ಮನೆತನ ಅಂತೇಳಿ ಕೇಳಿದ್ದಾರೆ? ಇದಕ್ಕೆ ಸರಿಯಾದ ಉತ್ತರ ಮೌರ್ಯ ರಾಜವಂಶ. ನೋಡಿ, ಸರಿಯಾದ ಉತ್ತರ ಮೌರ್ಯ ರಾಜವಂಶ. ಚಂದ್ರಗುಪ್ತ ಮೌರ್ಯರಿಂದ ಸ್ಥಾಪನೆ ಆಗತ್ತಿದ್ದು, ಸರಿಯಾಗಿ ನೆನಪಿರ್ಲಿ. ಚಂದ್ರಗುಪ್ತ ಮೌರ್ಯನಿಂದ ಸ್ಥಾಪನೆಯಾದಂತಹ ಈ ಮೌರ್ಯ ಸಾಮ್ರಾಜ್ಯವು ಅತ್ಯಂತ ಪ್ರಾಚೀನ ರಾಜವಂಶಗಳಲ್ಲಿ ಒಂದಾಗಿದೆ ಅಂತ ಹೇಳ್ಬೋದು. ಕ್ರಿಸ್ತಪೂರ್ವ 321ರಲ್ಲಿ ನಂದ ರಾಜವಂಶವನ್ನ ಸಾಹಿಸಿ ಅಥವಾ ಸಂಹಾರ ಮಾಡಿ ತಮ್ಮ ಗುರು ಚಂದ್ರಗುಪ್ತನ ಮೌರ್ಯನ ಗುರು ಯಾರಂದ್ರೆ ಚಾಣಕ್ಯ ಅಥವಾ ಕೌಟಿಲ್ಯ ಅವರ ಮಾರ್ಗದರ್ಶನದಲ್ಲಿ ಈ ಶಕ್ತಿಶಾಲಿ ಸಾಮ್ರಾಜ್ಯವನ್ನ ಸ್ಥಾಪಿಸಿದರು ಅಂತೇಳಿ ಹೇಳ್ಬೋದು. ಮುಂದಿನ ಪ್ರಶ್ನೆ. 1857ರ ದಂಗೆಯಲ್ಲಿ ಭಾಗವಹಿಸದ ವ್ಯಕ್ತಿ. ನೋಡಿ, ಇದು ನೆನಪಿರಲಿ, ಯಾರು ಭಾಗವಹಿಸಿಲ್ಲ ಅಂತೇಳಿ ಕೇಳಿದ್ದಾರೆ. ಭಗತ್ ಸಿಂಗ್ ಅವರು ಇಲ್ಲಿ ವಹಿಸಿಲ್ಲ. ರಾಣಿ ಲಕ್ಷ್ಮೀಬಾಯಿ ಇವರು ಝಾನ್ಸಿಯಿಂದ ಭಾಗವಹಿಸಿರ್ತಾರೆ. ನೆನಪಿರಲಿ, ಝಾನ್ಸಿಯಿಂದ ಇವರು ಭಾಗವಹಿಸಿರ್ತಾರೆ. ತಾತ್ಯಾ ಟೋಪಿ ಇವರು ಕೂಡ ಭಾಗವಹಿಸಿರ್ತಾರೆ. ನಾನಾ ಸಾಹೇಬ್ ಅವರು ಕಾನ್ಪುರದಿಂದ ಇವರು ಭಾಗವಹಿಸಿರ್ತಾರೆ. ನಿಮ್ಮ ನೆನಪಿರಲಿ, ಕಾನ್ಪುರ್ ಪ್ರದೇಶದಿಂದ ಇವರು ಭಾಗವಹಿಸಿರ್ತಾರೆ. ಹಾಗಾದರೆ ಭಗತ್ ಸಿಂಗ್ ಅವರು ಭಾಗವಹಿಸಿಲ್ಲ. ಇದಕ್ಕೆ ಸರಿಯಾದ ಉತ್ತರ. ಸ್ವತಂತ್ರ ಪೂರ್ವದ ಮೊದಲ ಭಾರತೀಯ ಶಿಕ್ಷಣ ಆಯೋಗ ನೇಮಕವಾದ ವರ್ಷ ಅಂತೇಳಿ ಕೇಳಿದ್ದಾರೆ. ಸ್ವತಂತ್ರ ಸಿಕ್ಕ ಮೇಲೆ ಅಲ್ಲ, ಸ್ವತಂತ್ರ ಪೂರ್ವದಲ್ಲಿ ಮೊದಲ ಭಾರತೀಯ ಶಿಕ್ಷಣ ಆಯೋಗವು 1882ರಲ್ಲಿ, ನೆನಪಿರಲಿ, 1882ರಲ್ಲಿ ಲಾರ್ಡ್
ಲಾರ್ಡ್ ರಿಪ್ಪನ್ ಅವರಿಂದ ನೇಮಿಸಲ್ಪಟ್ಟಿತ್ತು. ಇದರ ಅಧ್ಯಕ್ಷರು ವಿಲಿಯಂ ಹಂಟರ್ ಆಗಿದ್ದರು. ಆದ್ದರಿಂದ ಇದನ್ನು ಹಂಟರ್ ಆಯೋಗ ಅಂತಲೂ ಕರೀತಾರೆ. 1882ರಲ್ಲಿ ನೇಮಕವಾಗಿ ಸರ್ ವಿಲಿಯಂ ಹಂಟರ್ ಅಧ್ಯಕ್ಷತೆಯಲ್ಲಿ ಇದು ಪ್ರಾರಂಭ ಆಕತಿ. ಇದಾದ್ಮೇಲೆ ವುಡ್ ಡಿಸ್ಪ್ಯಾಚ್ 1854ರ ವುಡ್ ವರದಿ ಕೂಡ ಬರ್ತದೆ. ನಿಮಗೆ ನೆನಪಿರಲಿ. 7ನೇ ಪ್ರಶ್ನೆ, ಸಾರ್ವತ್ರಿಕ ಶಿಕ್ಷಣವನ್ನು ಹರಡಲು ಬ್ರಿಟಿಷ್ ಸರ್ಕಾರವು ತನ್ನ ಪ್ರಯತ್ನವನ್ನು ಪ್ರಾರಂಭಿಸಿದ ವರ್ಷ ಅಂತೇಳಿ ಕೇಳಿದ್ದಾರೆ. ಯಾವ ವರ್ಷ ಅಂದರೆ 1813ರಲ್ಲಿ ಏನು ಚಾರ್ಟರ್ ಕಾಯ್ದೆಯ ಮುಖಾಂತರ ಶಿಕ್ಷಣವನ್ನು ಉತ್ತೇಜಿಸಲು, ಪಾಶ್ಚಿಮಾತ್ಯ ಜ್ಞಾನವನ್ನು ಹರಡಲು, ಭಾರತೀಯ ಸಾಹಿತ್ಯ ಮತ್ತು ವಿಜ್ಞಾನಗಳ ಅಧ್ಯಯನಕ್ಕೆ ಬ್ರಿಟಿಷ್ ಪಾರ್ಲಿಮೆಂಟ್ ಅನುದಾನ ಒದಗಿಸುವ ಗುರಿಯೊಂದಿಗೆ ಸ್ಥಾಪಿಸಲಾಗತಿ. ಈ ಕಾಯ್ದೆಯು ಭಾರತದಲ್ಲಿ ಶಿಕ್ಷಣದ ಜವಾಬ್ದಾರಿಯನ್ನು ಬ್ರಿಟಿಷ್ ಸರ್ಕಾರಕ್ಕೆ ವರ್ಗಾಯಿಸಿತು ಮತ್ತು ಮಿಷನರಿಗಳಿಗೆ ಭಾರತಕ್ಕೆ ಬಂದು ಶಿಕ್ಷಣ ನೀಡುವ ಅವಕಾಶವನ್ನು ನೀಡ್ತತಿ. ಶಿಕ್ಷಣಕ್ಕಾಗಿ 1,00,000 ರೂಪಾಯಿಯನ್ನು ಅನುದಾನವಾಗಿ ಇಡ್ಲಕತಿ. ನೆನಪಿರಲಿ, ಇದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಭಾರತೀಯ ಶಿಕ್ಷಣಕ್ಕಾಗಿ ವಾರ್ಷಿಕ 1,00,000 ಅನುದಾನವನ್ನು ಮೀಸಲಿಡಲಾಯಿತು. ಇದನ್ನು ವಿಜ್ಞಾನ ಮತ್ತು ಸಾಹಿತ್ಯ ಪ್ರೋತ್ಸಾಹಕ್ಕೆ ಬಳಸಬೇಕಾಗಿತ್ತಂತ ಹೇಳಿದರು. 1813ರ ಏನು ಚಾರ್ಟರ್ ಆ್ಯಕ್ಟ್ ಇದೆಯೋ, ಚಾರ್ಟರ್ ಕಾಯ್ದೆಯೋ, ಅಲ್ಲಿಂದ ಬ್ರಿಟಿಷ್ ಸರ್ಕಾರವು ತನ್ನ ಪ್ರಯತ್ನವನ್ನು ಪ್ರಾರಂಭ ಮಾಡ್ತತಿ. ಆದರೆ ಅಷ್ಟಕ್ಕಷ್ಟೇ ಸಕ್ಸಸ್ ಆಗುವುದಿಲ್ಲ. 1,00,000 ಹಂಗೆ ಉಳ್ಕೊಂತತಿ. ಅದನ್ನು ಯಾವುದಕ್ಕೂ ಕೂಡ ಯೂಸ್ ಮಾಡಲ್ಲ. ಅಲ್ಲಿಂದ ಏನು 1857ರ ಸಮಯಕ್ಕೆ ಬರುವಾಗ ಅಷ್ಟೊತ್ತಿಗೆ ಏನು ವಿರೋಧಗಳು ವ್ಯಕ್ತವಾಗ್ತವೋ, ಹಾಗಾಗಿ ಇದನ್ನು ಅಲ್ಲಿಗೆ ಸ್ಟಾಪ್ ಮಾಡ್ತಾರೆ. ಬನ್ನಿ ಮುಂದಿನ ಪ್ರಶ್ನೆ, ಫ್ರಾನ್ಸ್ ಸರ್ಕಾರದ ಈಸ್ಟ್ ಇಂಡಿಯಾ ಕಂಪನಿಯನ್ನು ಸ್ಥಾಪಿಸಿದ ವರ್ಷ. ನೋಡಿ, ಇಲ್ಲಿ ನೀವು ಅಬ್ಸರ್ವ್ ಮಾಡಬೇಕು. ಫ್ರಾನ್ಸ್ ಸರ್ಕಾರ ಅಂತ ಕೇಳಿದ್ದಾರೆ, ಫ್ರೆಂಚ್ ಈಸ್ಟ್ ಇಂಡಿಯಾ ಕಂಪನಿ ಅಂತ. ನೀವು ಬರೀ ಈಸ್ಟ್ ಇಂಡಿಯಾ ಕಂಪನಿ ಅಂತ ನೋಡೋದಾದರೆ 1600 ಅಂತ ನೀವು ಆನ್ಸರ್ ಮಾಡ್ತೀರಾ. ಆದರೆ ಇಲ್ಲಿ ಫ್ರಾನ್ಸ್ ಸರ್ಕಾರ ಈಸ್ಟ್ ಇಂಡಿಯಾ ಕಂಪನಿಯನ್ನು ಸ್ಥಾಪಿಸಿದ ವರ್ಷ ಅಂತ ಕೇಳಿದರೆ ಫ್ರೆಂಚ್ ಈಸ್ಟ್ ಇಂಡಿಯಾ ಕಂಪನಿ ಅಂತ ನೀವು ತಿಳ್ಕೋಬೇಕು. ಇದಕ್ಕೆ ಸರಿಯಾದ ಉತ್ತರ 1664. ಇದಕ್ಕೆ ಸರಿಯಾದ ಉತ್ತರ. ಫ್ರಾನ್ಸ್ ಸರ್ಕಾರವು ಫ್ರೆಂಚ್ ಈಸ್ಟ್ ಇಂಡಿಯಾ ಕಂಪನಿಯನ್ನು 1664ರಲ್ಲಿ ಕಿಂಗ್ ಲೂಯಿಸ್ ಅವರ ಆಳ್ವಿಕೆಯಲ್ಲಿ ಸ್ಥಾಪನೆ ಮಾಡ್ಲಕತಿ. ಇದನ್ನು ಅವರ ಖಜಾನೆ ಸಚಿವ ಅವರು ಡಚ್ ಈಸ್ಟ್ ಇಂಡಿಯಾ ಕಂಪನಿಗಳೊಂದಿಗೆ ಸ್ಪರ್ಧಿಸಲು ಸ್ಥಾಪನೆ ಮಾಡ್ಲಕತಿ. 1600ರಲ್ಲಿ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಸ್ಥಾಪನೆ ಆಕತಿ. ಕನ್ಫ್ಯೂಸ್ ಮಾಡ್ಕೋಬೇಡಿ. ಫ್ರೆಂಚ್ ಈಸ್ಟ್ ಇಂಡಿಯಾ ಕಂಪನಿ 1664ರಲ್ಲಿ ಸ್ಥಾಪನೆ ಆಕತಿ. ಬೌದ್ಧ ಧರ್ಮವನ್ನು ಸ್ಥಾಪಿಸಿದವರು ಯಾರು ಅಂತೇಳಿ ಕೇಳಿದ್ದಾರೆ. ಬೌದ್ಧ ಧರ್ಮವನ್ನು ಸ್ಥಾಪಿಸಿದವರು ಗೌತಮ ಬುದ್ಧ. ನೋಡಿ, ಸಿದ್ಧಾರ್ಥ ಗೌತಮ ಬುದ್ಧರವರು. ಮೂಲತಃ ಸಿದ್ಧಾರ್ಥ ಗೌತಮ ಅಂತೇಳಿ ಅವ್ರನ್ನ ಕರೀತಾರೆ. ಅವರು ಭಾರತದ ರಾಜಕುಮಾರನಾಗಿದ್ದರು. ಜೀವನದ ದುಃಖಗಳಿಗೆ ಉತ್ತರವನ್ನು ಹುಡುಕುವ ಮಾರ್ಗವಾಗಿ ಜ್ಞಾನೋದಯವನ್ನು ಪಡೆದ ನಂತರ ಈ ಧರ್ಮವನ್ನು ಸ್ಥಾಪಿಸಿದರು. ಅವರ ಬೋಧನೆಗಳು ಚಾತುರ್ಯರ ಸತ್ಯಗಳು ಮತ್ತು ಅಷ್ಟಾಂಗಿಕ ಮಾರ್ಗಗಳನ್ನು ಒಳಗೊಂಡಿದೆ. ಸಿದ್ಧಾರ್ಥ ಗೌತಮ ಬುದ್ಧರವರು ಬೌದ್ಧ ಧರ್ಮವನ್ನು ಸ್ಥಾಪನೆ ಮಾಡ್ತಾರೆ. ಕ್ರಿಸ್ತಪೂರ್ವ 563ರಲ್ಲಿ ನೇಪಾಳದ ಲುಂಬಿನಿಯಲ್ಲಿ ಜನಿಸಿದ ಇವರು ಪ್ರಮುಖವಾಗಿ ದುಃಖದ ಕಾರಣಗಳನ್ನು ಅರಿತು ಅದನ್ನು ನಿವಾರಿಸಲು ಅಷ್ಟಾಂಗ ಮಾರ್ಗಗಳನ್ನು ಬೋಧಿಸ್ತಾರೆ. ಅವರ ಬೋಧನೆಗಳು ಏಷ್ಯಾ ಮತ್ತು ಜಗತ್ತಿನಾದ್ಯಂತ ಆಧ್ಯಾತ್ಮಿಕತೆ ಮತ್ತು ಸಂಸ್ಕೃತಿಯ ಮೇಲೆ ಗಾಢ ಪ್ರಭಾವ ಬೀರ್ತತಿ. ಹಾಗಾಗಿ ಇವ್ರನ್ನ ಸಿದ್ಧಾರ್ಥ ಅಂತೇಳಿ ಕರೀತಾರೆ. ಇವರು ಜೀವನದ ಎಲ್ಲ ಸುಖ ಮಾರ್ಗಗಳನ್ನು ಅಂತ್ಯ ಆಡಿ ಬೌದ್ಧ ಧರ್ಮವನ್ನು ಸ್ಥಾಪಿಸ್ತಾರೆ. ಮುಂದಿನ ಪ್ರಶ್ನೆ, ಭಾರತದ ಈ ಭಾಗದಲ್ಲಿ ಚೋಳ ಸಾಮ್ರಾಜ್ಯ ಅತಿ ದೊಡ್ಡದಾಗಿ ಹರಡಿತ್ತು. ಯಾವ ಭಾಗ? ಮಧ್ಯ ಭಾರತನೋ, ದಕ್ಷಿಣ ಭಾರತನೋ, ಉತ್ತರ ಭಾರತನೋ, ಪಶ್ಚಿಮ ಭಾರತನೋ ಅಂತ ಕೇಳಿದರೆ, ಚೋಳ ಸಾಮ್ರಾಜ್ಯವು ಮುಖ್ಯವಾಗಿ ಭಾರತದ ದಕ್ಷಿಣ ಭಾರತ ಅಥವಾ ದಕ್ಷಿಣ ಭಾಗದಲ್ಲಿ ಕಾವೇರಿ ನದಿ ಕಣಿವೆಯನ್ನು ಕೇಂದ್ರವಾಗಿಟ್ಟುಕೊಂಡು ವಿಸ್ತಾರ ಮಾಡಿತ್ತು. ಆದರೆ ರಾಜರಾಜ 1 ಮತ್ತು ರಾಜೇಂದ್ರ ಚೋಳ ಇವರು ಉತ್ತರಕ್ಕೆ ಗೋದಾವರಿ ಕೃಷ್ಣಾ ನದಿಯ, ಪಶ್ಚಿಮಕ್ಕೆ ಕೊಂಕಣ ತೀರವರೆಗೂ, ದಕ್ಷಿಣಕ್ಕೆ ಶ್ರೀಲಂಕಾ ಮತ್ತು ಮಾಲ್ಡೀವ್ಸ್ ದ್ವೀಪಗಳವರೆಗೂ ಮತ್ತು ಆಗ್ನೇಯ ಏಷ್ಯಾದವರೆಗೂ ಕೂಡ ವಿಸ್ತಾರ ಮಾಡಿರ್ತಾರೆ. ಆದರೆ ಇದಕ್ಕೆ ಸರಿಯಾದ ಉತ್ತರ ದಕ್ಷಿಣ ಭಾರತದಲ್ಲಿ ಅತಿ ದೊಡ್ಡದಾಗಿ ಇದು ಚೋಳ ಸಾಮ್ರಾಜ್ಯವು ಹರಡಿಕೊಂಡಿತ್ತು. ಬಂದು ಮುಂದಿನ ಪ್ರಶ್ನೆ, ಕಾದಂಬರಿ ಕೃತಿಯನ್ನು ರಚಿಸಿದವರು ಯಾರು ಅಂತ ಕೇಳಿದ್ದಾರೆ. ನೋಡಿ, ಸರಿಯಾದ ಉತ್ತರ ಬಾಣಭಟ್ಟ. ಕಾದಂಬರಿ ಕೃತಿಯನ್ನು ಬಾಣಭಟ್ಟ ಅವರು ರಚನೆ ಮಾಡಿರ್ತಾರೆ. ಇದರ ಜೊತೆಗೆ ಹರ್ಷಚರಿತ, ಇದು ಕೂಡ ಇಂಪಾರ್ಟೆಂಟು. ಬಹಳ ಪ್ರಮುಖ ಪರೀಕ್ಷೆಗಳಲ್ಲಿ ಈ ಪ್ರಶ್ನೆಯನ್ನು ಕೇಳಿದರು. ಹರ್ಷಚರಿತ ಮತ್ತು ಕಾದಂಬರಿ ಕೃತಿಯನ್ನು ಬಾಣಭಟ್ಟ ಅವರು ಸಂಸ್ಕೃತ ಸಾಹಿತ್ಯದ ಶ್ರೇಷ್ಠ ಕೃತಿಗಳೆಂದು ಇವನ್ನ ಪರಿಗಣನೆ ಮಾಡ್ಲಕತಿ. ಕಾದಂಬರಿ ಒಂದು ಪ್ರಸಿದ್ಧ ಕಾದಂಬರಿ ಆಗಿದ್ದರೂ ಹರ್ಷಚರಿತವು ಹರ್ಷವರ್ಧನದ ರಾಜನ ಐತಿಹಾಸಿಕ ಜೀವನ ಚರಿತ್ರೆಯಾಗಿದೆ. ನೋಡಿ, ಕಾದಂಬರಿ ಇದು ಬಾಣಭಟ್ಟನ ಅತ್ಯಂತ ಪ್ರಸಿದ್ಧ ಮತ್ತು ಸಂಪೂರ್ಣ ಕೃತಿಯಾಗಿದೆ. ಯಾವುದು? ಕಾದಂಬರಿ.
ಸಂಸ್ಕೃತದ ಮಹಾಕಾವ್ಯಗಳಲ್ಲಿ ಇದು ಒಂದು ಅಂತೇಳಿ ಈಗಲೂ ಕೂಡ ಇದನ್ನು ಹೇಳ್ತಾರೆ. ಬನ್ನಿ ಮುಂದಿನ ಪ್ರಶ್ನೆ. ವಿಶ್ವವಿಖ್ಯಾತ ಅಜಂತ ಗುಹೆಗಳು ನೆಲೆಗೊಂಡಿರುವ ರಾಜ್ಯ ಯಾವುದು ಅಂತೇಳಿ ಕೇಳಿದ್ದಾರೆ. ನೋಡಿ, ವಿಶ್ವವಿಖ್ಯಾತ ಮತ್ತು ಯುನೆಸ್ಕೋ ಪಾರಂಪರಿಕ ಪಟ್ಟಿಗೆ ಸೇರಿದಂತಹ ತಾಣಗಳಿವು. ಭಾರತದ ಮಹಾರಾಷ್ಟ್ರ ರಾಜ್ಯದ ಔರಂಗಾಬಾದ್ ಜಿಲ್ಲೆಯಲ್ಲಿ ಕಂಡು ಬರ್ತದೆ. ಮಹಾರಾಷ್ಟ್ರ ಸರಿಯಾದ ಉತ್ತರ. ಯಾವ ಜಿಲ್ಲೆ? ಔರಂಗಾಬಾದ್. ನೆನಪಿರಲಿ, ಔರಂಗಾಬಾದ್ ಜಿಲ್ಲೆಯಲ್ಲಿ ಇವು ನೆಲೆಗೊಂಡಿವೆ. ಇವು ಬೌದ್ಧ ಕಲಾಕೃತಿಗಳು ಮತ್ತು ವರ್ಣಚಿತ್ರಗಳಿಗೆ ಹೆಸರುವಾಸಿಯಾದ ಕಲ್ಲಿನ ಗುಹೆಗಳ ಸಮೂಹವಾಗಿದೆ ಮತ್ತು ಯುನೆಸ್ಕೋ ವಿಶ್ವ ಪಾರಂಪರ್ಯ ತಾಣವೆಂದು ಘೋಷಣೆ ಮಾಡಲಾಗಿದೆ. ಇಷ್ಟು ಅರ್ಥ ಆಯ್ತು ಅನ್ಕೊಂತೀನಿ. ಮುಂದಿನ ಪ್ರಶ್ನೆ. ಭಾರತದ ಅತಿ ಎತ್ತರದ ಕಲ್ಲಿನ ವಿಗ್ರಹವಾದ ಜೈನ ಸಂತ ಗೊಮ್ಮಟೇಶ್ವರನ ವಿಗ್ರಹ ಎಲ್ಲಿ ಕಂಡುಬರುತ್ತೆ ಅಂದರೆ ಶ್ರವಣಬೆಳಗೊಳ, ಕರ್ನಾಟಕದಲ್ಲಿ ಕಂಡುಬರ್ತದೆ. ಭಾರತದ ಕರ್ನಾಟಕದ ರಾಜ್ಯದ ಶ್ರವಣಬೆಳಗೊಳ ಪಟ್ಟಣದಲ್ಲಿ ವಿಂಧ್ಯಗಿರಿ ಬೆಟ್ಟ ಮೇಲೆ, ನೋಡಿ ನೆನಪಿರಲಿ, ವಿಂಧ್ಯಗಿರಿ ಬೆಟ್ಟದ ಮೇಲೆ ಏಕಶಿಲೆ ಪ್ರತಿಮೆಯಾಗಿ ಗ್ರಾನೈಟ್ನ ಒಂದು ಭಾಗವಾಗಿ ಕೆತ್ತಲಾಗಿದೆ. ಇದು ಭಾರತದ ಅತ್ಯಂತ ಎತ್ತರದ ಏಕಶಿಲಾ ಪ್ರತಿಮೆಯಾಗಿದೆ. ಸರಿಸುಮಾರು 57 ಅಡಿ ಎತ್ತರ ಇದು ಕಂಡುಬರ್ತದೆ. ಗೊಮ್ಮಟೇಶ್ವರ ಪ್ರತಿಮೆಯನ್ನು ಜೈನ ವ್ಯಕ್ತಿ ಬಾಹುಬಲಿಗೆ ಸಮರ್ಪಿಸಲಾಗಿದೆ ಮತ್ತು ಶಾಂತಿ, ಅಹಿಂಸೆ, ಲೌಕಿಕ ವ್ಯವಹಾರಗಳ ತ್ಯಾಗ ಮತ್ತು ಸರಳ ಜೀವನದ ಜೈನ ಉಪದೇಶಗಳನ್ನು ಇದು ಸಾಂಕೇತಿಸುತ್ತದೆ. ಇದು ಗಂಗಾ ರಾಜವಂಶನ ಅವಧಿಯಲ್ಲಿ ಅವರ ದಂಡನಾಯಕರಾದ ಚಾವುಂಡರಾಯರಿಂದ ಇದು ನಿಯೋಜನೆಗೊಳ್ತದೆ ಅಂತೇಳಿ ನಾವು ಹೇಳ್ಬೋದು. ಅರ್ಥ ಆಯ್ತು ಅನ್ಕೊಂತೀನಿ. ಮುಂದಿನ ಪ್ರಶ್ನೆ. ಕೆಳಗಿನ ವ್ಯಕ್ತಿಯು 1857ರ ದಂಗೆಗೆ ಸಂಬಂಧಿಸಿದಿಲ್ಲ ಅಂತೇಳಿ ಮತ್ತೊಮ್ಮೆ 2015ರಲ್ಲಿ ಕೇಳಿದರೆ ಸರಿಯಾದ ಉತ್ತರ ಭಗತ್ ಸಿಂಗ್ ರವರು. ನೋಡಿ, ರಾಣಿ ಲಕ್ಷ್ಮೀಬಾಯಿ, ನಾನಾ ಸಾಹೇಬ್, ತಾಂತ್ಯಾ ಟೋಪಿ, ಕುನ್ವರ್ ಸಿಂಗ್, ಮಂಗಲ್ ಪಾಂಡೆ ಮತ್ತು ಬಹದ್ದೂರ್ ಶಾ ಜಾಫರ್ ಸೇರಿದಂತೆ ಅನೇಕ ನಾಯಕರು ಭಾಗವಹಿಸಿದ್ದರು. ಇವರು ಭಾರತದ ವಿವಿಧ ಭಾಗಗಳಲ್ಲಿ ದಂಗೆಯನ್ನು ಮುನ್ನಡೆಸಿದರು. ಈ ದಂಗೆ ಭಾರತದ ಮೊದಲ ಸ್ವಾತಂತ್ರ್ಯ ಸಂಗ್ರಾಮ, ಇಂಡಿಯನ್ ವಾರ್ ಆಫ್ ಇಂಡಿಪೆಂಡೆನ್ಸ್ ಅಂತೇಳಿ ಏನು ವಿ ಡಿ ಸಾವರ್ಕರ್ ಅವರು ಒಂದು ಬುಕ್ ಬರೆದ್ರು. ಬಹಳ ಪ್ರಮುಖವಾದಂತಹ 1857ರ ದಂಗೆ ಬಹಳ ಪ್ರಮುಖ ಪಾತ್ರವನ್ನು ನಮ್ಮ ಭಾರತ ಸ್ವಾತಂತ್ರ್ಯ ಸಿಗುವಲ್ಲಿ ವಹಿಸುತ್ತದೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯ ಮಾಡೋಣ. ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ.